ನಮಸ್ಕಾರ ಸ್ನೇಹಿತರೆ, ಇಂದಿನ ಆಧುನಿಕ ಕಾರುಗಳಲ್ಲಿ ಗೇರ್ ಬದಲಾಯಿಸುವಾಗ ಯಾವುದೇ ಕಿರಿಕಿರಿ ಶಬ್ದವಿಲ್ಲದೆ ಎಷ್ಟು ಸುಲಭವಾಗಿ ಗೇರ್ ಬದಲಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹಳೆಯ ಕಾಲದ ವಾಹನಗಳಲ್ಲಿ ಗೇರ್ ಬದಲಿಸಲು ಡಬಲ್ ಡಿಕ್ಲಚಿಂಗ್ ಮಾಡಬೇಕಾಗಿತ್ತು. ಆದರೆ ಇಂದು ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಇರುವುದರಿಂದ ಇದು ತುಂಬಾ ಸರಳವಾಗಿದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತದೆ ಎಂದು ವಿವರವಾಗಿ ತಿಳಿಯೋಣ. ಕಾನ್ಸ್ಟಂಟ್ ಮೆಶ್ ಗೇರ್ ಬಾಕ್ಸ್ನಲ್ಲಿ ಗೇರ್ಗಳು ಯಾವಾಗಲೂ ಸುತ್ತುತ್ತಲೇ ಇರುತ್ತವೆ. ಇಲ್ಲಿರುವ ದೊಡ್ಡ ಸವಾಲು ಎಂದರೆ ಮೇನ್ ಶಾಫ್ಟ್, ಮೈನ್ ಶಾಫ್ಟ್ ಮತ್ತು ನಾವು ಹಾಕಬೇಕಾದ ಗೇರ್ ಎರಡೂ ಬೇರೆ ಬೇರೆ ವೇಗದಲ್ಲಿ ಸುತ್ತುತ್ತಿರುತ್ತವೆ. ಇವುಗಳನ್ನು ನೇರವಾಗಿ ಜೋಡಿಸಲು ಹೋದರೆ ದೊಡ್ಡ ಶಬ್ದದೊಂದಿಗೆ ಗೇರ್ಗಳು ಪರಸ್ಪರ ಘರ್ಷಣೆಗೊಳ್ಳುತ್ತವೆ, ಕ್ಲಾಶಿಂಗ್. ಇದನ್ನು ತಪ್ಪಿಸಲು ನಾವು ಸಿಂಕ್ರೊನೈಸರ್ ಅಸೆಂಬ್ಲಿ ಬಳಸುತ್ತೇವೆ. ಗೇರ್ ಲಾಕ್ ಆಗುವ ಮೊದಲು ಅದರ ವೇಗವನ್ನು ಶಾಫ್ಟ್ನ ವೇಗಕ್ಕೆ ಸಮನಾಗಿ ಮಾಡುವುದು ಇದರ ಕೆಲಸ. ಸಿಂಕ್ರೊನೈಸರ್ನ ಕೆಲಸವನ್ನು ಅರ್ಥಮಾಡಿಕೊಳ್ಳಲು ಈ ಮೂರು ಭಾಗಗಳನ್ನು ಗಮನಿಸಿ. ಹಬ್ ಇದು ಮೇನ್ ಶಾಫ್ಟ್ಗೆ ಫಿಕ್ಸ್ ಆಗಿರುತ್ತದೆ ಮತ್ತು ಚಕ್ರಗಳ ವೇಗದಲ್ಲೇ ಸುತ್ತುತ್ತಿರುತ್ತದೆ. ಸ್ಲೀವ್ ಇದು ಹಬ್ ಮೇಲಿರುತ್ತದೆ. ನಾವು ಗೇರ್ ಲಿವರ್ ಚಲಿಸಿದಾಗ ಈ ಸ್ಲೀವ್ ಚಲಿಸುತ್ತದೆ. ಸಿಂಕ್ರೋಕೋನ್ ಅಥವಾ ಬ್ರಾಸಿಂಗ್ ಸಿಂಕ್ರೋಕಾನ್ ಇದು ಸ್ಲೀವ್ ಮತ್ತು ಗೇರ್ ಮಧ್ಯೆ ಇರುವ ಪ್ರಮುಖ ಭಾಗ. ಕೆಲಸ ಮಾಡುವ ವಿಧಾನ: ನಾವು ಗೇರ್ ಬದಲಿಸಿದಾಗ ಸ್ಲೀವ್ ಮೆಲ್ಲನೆ ಗೇರ್ನ ಕಡೆಗೆ ಚಲಿಸುತ್ತದೆ. ಇದು ಮೊದಲು ಸಿಂಕ್ರೋಕೋನ್ ಅನ್ನು ಗೇರ್ನ ಮೇಲ್ಭಾಗಕ್ಕೆ ಒತ್ತುತ್ತದೆ. ಘರ್ಷಣೆಯಿಂದಾಗಿ ಫ್ರಿಕ್ಷನ್ ಗೇರ್ನ ವೇಗವು ಹಬ್ನ ವೇಗಕ್ಕೆ ಸಮನಾಗುತ್ತದೆ. ಯಾವಾಗ ಎರಡೂ ಒಂದೇ ವೇಗಕ್ಕೆ ಬರುತ್ತವೆಯೋ ಸಿಂಕ್ರೊನೈಸೇಷನ್, ಆಗ ಸ್ಲೀವ್ ಸುಲಭವಾಗಿ ಗೇರ್ನ ಹಲ್ಲುಗಳ ಮೇಲೆ ಜಾರುತ್ತಾ ಗೇರ್ ಅನ್ನು ಲಾಕ್ ಮಾಡುತ್ತದೆ. ಯಾವುದೇ ಶಬ್ದವಿಲ್ಲದೆ ಗೇರ್ ಶಿಫ್ಟ್ ಆಗುತ್ತದೆ. ಇಂದು ಪ್ರತಿಯೊಂದು ಮ್ಯಾನ್ಯುಯಲ್ ಕಾರಿನಲ್ಲೂ ಇದನ್ನು ಏಕೆ ಬಳಸುತ್ತಾರೆ? ಸ್ಮೂತ್ ಶಿಫ್ಟಿಂಗ್ ಚಾಲಕನಿಗೆ ಗೇರ್ ಬದಲಿಸುವುದು ತುಂಬಾ ಸುಲಭವಾಗುತ್ತದೆ. ದೀರ್ಘ ಬಾಳಿಕೆ ಗೇರ್ಗಳು ಪರಸ್ಪರ ಘರ್ಷಣೆಗೊಳ್ಳದ ಕಾರಣ ಅವು ಬೇಗನೆ ಸವೆಯುವುದಿಲ್ಲ. ವೇಗವಾದ ಬದಲಾವಣೆ ಇಂದಿನ ಟ್ರಾಫಿಕ್ನಲ್ಲಿ ವೇಗವಾಗಿ ಗೇರ್ ಬದಲಿಸಲು ಇದು ಸಹಕಾರಿ. ಹೆವಿ ವೆಹಿಕಲ್ಸ್ಗಳಲ್ಲಿ ಹೆಚ್ಚಿನ ಟಾರ್ಕ್ ನಿರ್ವಹಿಸಲು ಮಲ್ಟಿಕೋನ್ ಸಿಂಕ್ರೊನೈಸರ್ಗಳನ್ನು ಬಳಸಲಾಗುತ್ತದೆ. ಸಿಂಕ್ರೋಮೆಶ್ ಗೇರ್ ಬಾಕ್ಸ್ನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳು ಮತ್ತು ವಿಫಲವಾಗುವ ಫೇಲ್ ಭಾಗಗಳ ವಿವರ ಇಲ್ಲಿದೆ. 1. ಸಿಂಕ್ರೋರಿಂಗ್ ಅಥವಾ ಬ್ರಾಸ್ ರಿಂಗ್. ಬ್ರಾಸ್ ರಿಂಗ್ ಇದು ಗೇರ್ ಬಾಕ್ಸ್ನಲ್ಲಿ ಅತಿ ಹೆಚ್ಚು ಸವೆಯುವ ಭಾಗವಾಗಿದೆ. ಹೇಗೆ ವಿಫಲವಾಗುತ್ತದೆ? ಈ ರಿಂಗ್ನ ಒಳಗಿನ ಹಲ್ಲುಗಳು ಸವೆಯುತ್ತವೆ ಅಥವಾ ಅದರ ಮೇಲ್ಭಾಗದ ಘರ್ಷಣೆಯ ಸಾಮರ್ಥ್ಯ ಫ್ರಿಕ್ಷನ್ ಕಡಿಮೆಯಾಗುತ್ತದೆ. ಲಕ್ಷಣ: ನೀವು ಗೇರ್ ಬದಲಾಯಿಸುವಾಗ ಗರ್ ಎಂಬ ಶಬ್ದ ಗ್ರೈಂಡಿಂಗ್ ನಾಯ್ಸ್ ಕೇಳಿಬರುತ್ತದೆ. ವೇಗವನ್ನು ಸರಿಯಾಗಿ ಹೊಂದಿಸಲು ಈ ರಿಂಗ್ಗೆ ಸಾಧ್ಯವಾಗದಿದ್ದಾಗ ಹೀಗಾಗುತ್ತದೆ. 2. ಸಿಂಕ್ರೊನೈಸರ್ ಸ್ಲೀವ್ ಮತ್ತು ಹಬ್. ಸ್ಲೀವ್ ಅಂಡ್ ಹಬ್ ಹೇಗೆ ವಿಫಲವಾಗುತ್ತದೆ? ಗೇರ್ ಅನ್ನು ಬಲವಂತವಾಗಿ ಹಾಕಿದಾಗ ಫೋರ್ಸ್ಡ್ ಶಿಫ್ಟಿಂಗ್ ಸ್ಲೀವ್ನಲ್ಲಿರುವ ಸಣ್ಣ ಹಲ್ಲುಗಳು ಮೊಂಡಾಗುತ್ತವೆ ಅಥವಾ ಮುರಿದು ಹೋಗುತ್ತವೆ. ಲಕ್ಷಣ: ಗೇರ್ ಸ್ಲಿಪ್ಪಿಂಗ್, ಜಿಯರ್ ಪಾಪಿಂಗ್ ಅಂದರೆ ವಾಹನ ಚಲಿಸುತ್ತಿರುವಾಗಲೇ ತಾನಾಗಿಯೇ ನ್ಯೂಟ್ರಲ್ಗೆ ಬರುವುದು ಅಥವಾ ಗೇರ್ನಿಂದ ಹೊರಬರುವುದು. 3. ಶಿಫ್ಟರ್ ಫೋರ್ಕ್ ಇದು ಸ್ಲೀವ್ ಅನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ತಳ್ಳುವ ಲೋಹದ ಕೈ ಇದ್ದಂತೆ. ಹೇಗೆ ವಿಫಲವಾಗುತ್ತದೆ? ಗೇರ್ ಬದಲಿಸುವಾಗ ಅತಿಯಾದ ಒತ್ತಡ ಹಾಕುವುದರಿಂದ ಅಥವಾ ಗೇರ್ ಲಿವರ್ ಮೇಲೆ ಯಾವಾಗಲೂ ಕೈ ಇಟ್ಟುಕೊಳ್ಳುವುದರಿಂದ ರೈಡಿಂಗ್ ದ ಶಿಫ್ಟರ್ ಇದು ಬಾಗಬಹುದು ಅಥವಾ ಸವೆಯಬಹುದು. ಲಕ್ಷಣ: ಗೇರ್ ಹಾಕಲು ತುಂಬಾ ಕಷ್ಟವಾಗುವುದು, ಹಾರ್ಡ್ ಶಿಫ್ಟಿಂಗ್ ಅಥವಾ ಗೇರ್ ಸಂಪೂರ್ಣವಾಗಿ ಬೀಳದಿರುವುದು. ಸ್ಪ್ರಿಂಗ್ ಮತ್ತು ಬಾಲ್. ಡಿಟೆಂಟ್ ಸ್ಪ್ರಿಂಗ್ಸ್ ಅಂಡ್ ಬಾಲ್ಸ್ ಹಬ್ನ ಒಳಗಡೆ ಇರುವ ಈ ಸಣ್ಣ ಭಾಗಗಳು ಗೇರ್ ಅನ್ನು ಆಯಾ ಜಾಗದಲ್ಲಿ ಭದ್ರವಾಗಿ ಹಿಡಿದಿಡುತ್ತವೆ. ಹೇಗೆ ವಿಫಲವಾಗುತ್ತದೆ? ಕಾಲಕ್ರಮೇಣ ಸ್ಪ್ರಿಂಗ್ಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಅಥವಾ ಮುರಿಯುತ್ತವೆ. ಲಕ್ಷಣ: ಗೇರ್ ಲಿವರ್ ತುಂಬಾ ಸಡಿಲವಾದಂತೆ ಲೂಸ್ ಫೀಲ್ ಭಾಸವಾಗುತ್ತದೆ ಮತ್ತು ಸರಿಯಾಗಿ ಲಾಕ್ ಆಗುವುದಿಲ್ಲ. 5. ಬೇರಿಂಗ್ಗಳು ಬೀರಿಂಗ್ಸ್ ಹೇಗೆ ವಿಫಲವಾಗುತ್ತದೆ? ಗೇರ್ ಬಾಕ್ಸ್ನಲ್ಲಿ ಎಣ್ಣೆ ಆಯಿಲ್ ಕಡಿಮೆಯಾದಾಗ ಅಥವಾ ಹಳೆಯದಾದಾಗ ಬೇರಿಂಗ್ಗಳು ಅತಿಯಾದ ಶಾಖದಿಂದ ಹಾಳಾಗುತ್ತವೆ. ಲಕ್ಷಣ: ವಾಹನ ಚಲಿಸುವಾಗ ಗೇರ್ ಬಾಕ್ಸ್ನಿಂದ ನಿರಂತರವಾಗಿ ಗುನೆ ಎಂದು ಶಬ್ದ ವೈನಿಂಗ್ ನಾಯ್ಸ್ ಬರುವುದು. ಹೆವಿ ವೆಹಿಕಲ್ಸ್ ಹೆವಿ ಡ್ಯೂಟಿ ಗಮನಕ್ಕೆ, ನೀವು ಹೆವಿ ಇಕ್ವಿಪ್ಮೆಂಟ್ಗಳೊಂದಿಗೆ ಕೆಲಸ ಮಾಡುವುದರಿಂದ ಇಲ್ಲಿ ಪನ್ಯೂಮ್ಯಾಟಿಕ್ ಸಿಸ್ಟಮ್ ಕೂಡ ಮುಖ್ಯವಾಗುತ್ತದೆ. ಏರ್ ಲೀಕ್ ಶಿಫ್ಟರ್ ಸಿಲಿಂಡರ್ನಲ್ಲಿ ಗಾಳಿ ಸೋರಿಕೆಯಾದರೆ ಸಿಂಕ್ರೊನೈಸರ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಕ್ಲಚ್ ಸಮಸ್ಯೆ ಕ್ಲಚ್ ಸರಿಯಾಗಿ ಬಿಡುಗಡೆಯಾಗದಿದ್ದರೆ ಕ್ಲಚ್ ಡ್ರ್ಯಾಗಿಂಗ್ ಸಿಂಕ್ರೊನೈಸರ್ ಮೇಲೆ ಅತಿಯಾದ ಲೋಡ್ ಬಿದ್ದು ಅದು ಬೇಗನೆ ಹಾಳಾಗುತ್ತದೆ. Till I get